ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಹೋಗತ್ತೀವಮ್ಮ ಅಷ್ಟಲೇ? ರಿಸಲ್ಟ್ ನೋಡಕ್ಕೆ. ರಿಸಲ್ಟ್ ಓಪನ್ ಹೌಸ್. PTM. ಹಾಂ, PTM. ಸೊ ಆ್ಯಕ್ಚುಲಿ ಮೊನ್ನೆ ರೀಸೆಂಟಾಗಿ ಆ್ಯಕ್ಚುಲಿ ಶೈನ್ದು ಇತ್ತು, ಏನು ಟೆಸ್ಟ್ ಇತ್ತು. ಅದರ ಒಂದು ಇವತ್ತು ರಿಸಲ್ಟ್ ತೋರಿಸ್ತಾರೆ. ಪ್ಲಸ್ ಪೇರೆಂಟ್ಸ್ ಮೀಟಿಂಗ್ ಇದೆ. ಅದಕ್ಕೆ ನಾವು ಇವತ್ತು ಶೈನ್ ಆಶ್ಲಿ ಅವರ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ನಾನು ಶಾಲಿ ಶೈನ್ 3 ಜನ ರೆಡಿಯಾಗಿದ್ದೀವಿ. ಯಾವ ಥರ ಸ್ಕೋರ್ ಮಾಡಿದ್ದಾರೆ ಅಂತೇಳಿ ನೋಡೋಣ. ನಮ್ಮ ಸ್ಕೂಲ್ದಲ್ಲಿ ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಇದ್ದಿರ್ಬೋದು. ಅದು ನಾನು ತೋರಿಸ್ತೀನಿ. ಏನು ಯಾಕೆ ನಾನು ಪೂರಿ ಆರ್ಡರ್ ಮಾಡಿದೆ. ಪೂರಿ ಇಲ್ಲ ಇಲ್ಲಿ. ನೋಡಿ, ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಗಾಡಿ ಮೇಲೆ ಹತ್ತೋಣ. ಮಮ್ಮಿಗೆ ಬನ್ ಮಸ್ಕ ತಿನ್ಬೇಕಂತ ಅನಿಸಿತ್ತು. ಅದಕ್ಕೆ ನಾವು ಇಲ್ಲಿ ಯಾವುದು ಬನ್ ಮಸ್ಕ ಹೋಟೆಲ್ಗೆ, ಯಾವುದು ನಮ್ಮ ಮಸ್ಕ ಹೌಸಿಗೆ ಬಂದಿದ್ದೀವಿ. ತೋರಿಸ್ತೀನಿ ಎಲ್ಲಿ ಅಂದರೆ ಸುಸ್ವಾದಲ್ಲಿ ಫ್ರಂಟ್ ಮೇರಿ ಕಡೆ ಕುಂತಿದ್ದೀನಿ. ಈಗ ಅಲ್ಲಿ ದುಕಾನ್ಗೆ ಬಂದಿದ್ದೆ. ಮತ್ತು ಹೊಟ್ಟಿ ನೋಸಕತ್ತದ. 2 ಅಣ್ಣ.
ಎಷ್ಟು ಕೊಂಡ್ರಿ? ನಾವು ಇವಾಗ ಟ್ಯಾಬ್ಲೆಟ್ ತೊಗೊಂಡಿದ್ದೀವಿ. ನಾನು ನಮ್ಮ ಮಮ್ಮಿ ಹೇಳಿದ್ದೀನಿ ಗಾಡಿ ಹೋಗು ಅಂತ, ನಾನು ನಡ್ಕೊತ ಹೋಗ್ತಾ ಇದ್ದೀನಿ. ಬಸ್ ಗುಲ್ಬರ್ಗಲ್ಲಿ ತುಂಬ ಬಿಸಿಲು ಇದೆ ನೋಡ್ರಿ. ಅಲ್ಲೋಗಿ ಮಮ್ಮಿ ಮುಟ್ಟಿದ್ದಾರೆ. ಆಯಿತು, ಬಂತು ಮನೆ ಕಡೆನೇ ಎಲ್ಲ ಮೆಡಿಕಲ್ ಸ್ಟೋರು ಎಲ್ಲ ಇಲ್ಲೇ ಇದ್ದಾವೆ. ನಮ್ಮನೆ ಬಂತು ನೋಡ್ರಿ. ಸೈಕಲ್ ತಂದಿದ್ದೀವಿ. 6 ಮಂತ್ಸಿಂದ ಆಯಿತು, ಖರೆ ಒಂದು ದಿನನೂ ಮಾಡಿಲ್ಲ. ನಾವು ಇದು ತಂದು ಒಂದು ಇಯರ್ಲಿ ಖಾಲಿ 4 ಮಂತ್ ಆಡಿದ್ದೀವಿ. ಅದು ಬಿಟ್ಟು ನೆಕ್ಸ್ಟ್ ಎಲ್ಲ ನಾವು ಆಡೇ ಇಲ್ಲ. ಫುಲ್ಲು ಸುಸ್ತಾಗ್ತಾ ಇದೆ ಈಗ. ನಮ್ಮ ಮನೆ ನೋಡ್ರಿ, ಜಲ್ದಿ ಬಂದು ಬಿಚ್ಚಿದ ಬಟ್ಟೆ. ಈ ಪನ್ನೀರ್ ತಂದೀವಿ, ನಾನು ತಿಂದೇ ಇಲ್ಲ. ಪನ್ನೀರ್ ಎಕ್ಸ್ಪೈರಿ ಆಗ್ತದೋ ಆಗ್ಯದೋ ಇಲ್ಲ ಗೊತ್ತಿಲ್ಲ. ಗ್ಲಾಸ್ ಏನೋ ಮಾಡ್ತಾ ಇದ್ದಾಳೆ, ತೋರಿಸ್ತೀನಿ ನೋಡ್ರಿ. ಏನು ಮಾಡಕತ್ತಿದ್ದಿ ಮಗಳೇ? ಏನೇನೋ ತೊಗೊಂಡಿಟ್ಕೊಂಡಿದ್ದಾಳ. ಏನು ತೊಗೊಂಡಿಟ್ಕೊಂಡಿದ್ದಾಳೆ ಅಂದರೆ ಆನಿಯನ್, ಕೊತ್ತಂಬರಿ, ಟೊಮೊಟೊ, ಏನೋ ಫ್ಲೆಕ್ಸ್, ಇವು ಫ್ಲೆಕ್ಸ್, ಮತ್ತು ರೈಸ್ ಬಾಯ್ಲ್ ಮಾಡ್ಕೊತಾ ಇದ್ದಾಳ. ಏನು ಮಾಡಕತ್ತಿದ್ದಾಳ? ಹಾಂ, ಏನು ಮಾಡಕತ್ತಿದ್ದೇನ? ಬಿರಿಯಾನಿ. ಏನು ಬಿರಿಯಾನಿ? ಪನ್ನೀರ್ ಬಿರಿಯಾನಿ ಮಾಡ್ಕೊತಾ ಇದ್ದಾಳ. ಅಲ್ಲಿ ಒಂದು ತೋರಿಸಿ ನೋಡ್ರಿ. ಏನು ಕಸ್ಟರ್ಡ್ ಒಂದು ಮಾಡಿ ಫ್ರಿಜ್ಜಾಗ ಇಟ್ಟಿಲ್ಲ ಎಲ್ಲ ನೋಡ್ರಿ. ಫ್ರಿಜ್ಜಲ್ಲಿ ಏನೋ ಕಸ್ಟರ್ಡ್ ಇಡ್ತೀನಿ ಅಂತೇಳಿ ಇಟ್ಟ ಇಲ್ಲ. ಹಾಂ, ಬಿಸಿ ಅದ. ಇರಲಿ ಇಡು. ಕಸ್ಟರ್ಡ್ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ವಿ, ಅದನ್ನು ಇವಾಗ ಮತ್ತೆ ಬಿಸಿ ಮಾಡ್ಕೊಂಡು ತಿನ್ನಾಗತ್ತೀವಿ. ವೇಸ್ಟ್ ಮಾಡಲ್ಲ ನಾವು ಜಾಸ್ತಿ. ಫಸ್ಟ್ ಆಫ್ ಆಲ್ ಅಡುಗೆ ಜಾಸ್ತಿ ವೇಸ್ಟ್ ಮಾಡಲ್ಲ. ಇಲ್ಲಿ ಅಷ್ಟೇ ಪನ್ನೀರ್ ಕಟ್ ಮಾಡ್ಕೊತಾ ಇದ್ದಾಳೆ ನೋಡ್ರಿ. ಮಾಡಮ್ಮ ಮಾಡಿ ಪಟ ಪಟ ಮಾಡಿ. ಸಾರಿ ಮಟನ್ ಇದು ಎಷ್ಟು ಚೆನ್ನಾಗಿರ್ತದೆ. ಗುಡ್ ಬೈಟ್. ಬೆಲ್ಲದಿರ್ತದೆ ಇದು. ಮಮ್ಮಿನ ಸಿಂಗಿಂಗ್ ಮೂಡ್. ಹಾಫ್ ಆನ್ ಅವರ್ ನಾನು ರೈಸ್ನ ಸೋಕ್ ಮಾಡಿದ್ದೀನಿ. ಈಗ 60% ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಒಂದು ಎಂಚ್ ತಗೋಬೇಕು. ನಂಗೆ ಯಾವಾಗ ಹೈಟ್ ನಿಲ್ಕಿಲ್ಲ, ನಾನು ಏನು ಮಾಡ್ತೀನಿ ಗೊತ್ತಾ? ಇಷ್ಟೇ. ಹಬ್ಬ ನೋಡ್ರಿ, ಈಗ ಇತ್ತು ಬಂದಿದ್ದೀನಿ. ಈಗ ಎಂಚು ಕಾಯಬೇಕು. ಅದರಲ್ಲಿ ಸ್ವಲ್ಪ ಹಣ್ಣು ಹಾಕೋಣ. ನಾನಿದೆಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿದ್ದೀನಿ. ಅನ್ನ ಕುದಿಬಾರ್ದು, ಫುಲ್ 60%
ಹಾಕೊಂಡಿದ್ದೀನಿ ಹೆಂಚ ಮೇಲೆ. ಏನು ಇಷ್ಟಿಷ್ಟು ಮಸಾಲ ಸಾಕಾಗಲ್ಲ, ಇಷ್ಟೇ ಮಸಾಲ ಬಿರಿಯಾನಿಗೆ ಸಾಕಾಗಲ್ಲ. ಏನು ಒಂದೊಂದು ಪಿಂಚ್ ಬಿರಿಯಾನಿ ನೋಡ್ರಿ ನನ್ನ ಮಗಳಿಗೆ ಇಷ್ಟೇ ಹಾಕಲ್ಲ, ಇಷ್ಟಿಷ್ಟು ಆಗಲ್ಲ, ಜಾಸ್ತಿ ಒಂದೊಂದು ಸ್ಪೂನ್ ಹಾಕ್ಬೇಕು ಮಸಾಲ ಟೇಸ್ಟ್ ಹಾಕ್ಬೇಕಂದ್ರೆ. ಓಕೆ, ಯಾರು ಹೇಳಿದ್ದು ಒಂದೇ ಪಿಂಚ್ ಹಾಕ್ಬೇಕಂತ? ಯಾ ಪೆಪ್ಪರ್ ನೋಡಿ ಎಷ್ಟು ಬಿತ್ತು. ಇಟ್ಲಿ ಬಿಡಿ, ಏನಾಗಲ್ಲ. ಇಟ್ ವಿಲ್ ಬಿ ನೈಸ್, ಟೇಸ್ಟಿಗೆ ಮೇನ್ ಬಳಸ್ತಾ ಇರೋದು ಗರಂ ಮಸಾಲ, ಈಗ ಮಸಾಲ ಹಾಕ್ಬೋದು, ಬೇಕಂದ್ರೆ ಹಾಕ್ಬೋದು, ಇಲ್ಲ ಇಲ್ಲ. ಏನೋ ಸ್ಟೇಜಿಗೆ ಬಂದು ನಿಂತಾಳ ಆಶ್ಲಿ ಅಡುಗೆ ಮಾಡಕ್ಕ. ಇನ್ನೂ ಆಗಿಲ್ಲ ಬಿರಿಯಾನಿ. ಸೊ ರೈಸ್ ಮಾಡಿ ಇಟ್ಕೊಂಡಿದ್ದಾಳೆ, ಇದರೊಳಗೆ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಹಾಕಿ ಇದು ಮಾಡಿ ಲಾಸ್ಟಿಗೆ ರೈಸ್ ಹಾಕ್ತಾ. ಇದು ದಮ್ ಪನ್ನೀರ್ ಬಿರಿಯಾನಿ. ಸೊ ಇದರೊಳಗಡೆ ಎಲ್ಲ ಮಸಾಲ ಹಾಕ್ಕೊತಾ ಇದ್ದಾಳೆ ನೋಡ್ರಿ, ಅವಾಗೆ ತೋರಿಸ್ದಂಗೆ ಟೊಮೊಟೊ, ಆನಿಯನ್, ಕೊತ್ತಂಬರಿ, ಮಿಕ್ಕಿದೆಲ್ಲ ಸ್ಪೈಸಸ್. ಇದ್ರೊಳಗಡೆನೆ ಎಲ್ಲ ಮಸಾಲ ಎಲ್ಲ ಹಾಕ್ಬಿಟ್ಟು ಇದು ಮಾಡೋಕತ್ತಾಳ. ಮೊಸರು ತಂದ್ಕೊತೀನಿ ಅಂದು ಮೊಸರು ಸಿಕ್ಕಿಲ್ಲಲ್ಲ. ಆ್ಯಕ್ಚುಲಿ ಆಗಲ್ಲ ಅಂದು ಪಕ್ಕ. ಮೊಸರು ಸಿಕ್ಕಿಲ್ಲ ಅಂದರೆ ನೀವು 1 ಸ್ಪೂನು 1.5 ಸ್ಪೂನ್ ಹಾಲು ಹಾಕೋಬೇಕು. ಆಯ್ತಾಯ್ತು, ಮತ್ತೆ ಯಾಕೋ ನನಗೇನು ಮಿಕ್ಸ್ ಹೊಡಿತಾ ಇದೆ. ಸೊ ಅಷ್ಟೇ, ಅದಿಷ್ಟೆಲ್ಲ ಮಸಾಲ ಎಲ್ಲ ಮಾಡ್ಕೊಂಡು ಅದ್ರೊಳಗೆ ರೈಸ್ ಹಾಕ್ತಾ ಇದ್ದಾಳೆ. ಇದೇ ನಮ್ಮ ಒಂದು ಏನು ಪನ್ನೀರ್ ಬಿರಿಯಾನಿ. ತಿನ್ನೋ ಟೈಮಿಗೆ ಟೇಸ್ಟ್ ಹೆಂಗಾಗಿದೆ ಅಂತ ಹೇಳಿ. ಇನ್ನು ಫೈನಲ್ ಸ್ಟೇಜಿಗೆ ಬಂದಿದ್ದಾಳೆ, ಎಲ್ಲ ಮಾಡಿದ್ದಾಳೆ ಹಿಂಗೆ ಕಿಚಡಿ. ಸೊ ಟೇಸ್ಟ್ ನೋಡುವ. ಅಮ್ಮ ಇಷ್ಟು ಮೆತ್ತಗಾಗ್ಯದಲ್ಲ ಅಷ್ಟೇ. ಹೆಚ್ಚತ್ತೆ ಕುದ್ದದದು. ಟೇಸ್ಟ್ ನೋಡಕತ್ತೀವಿ ಪನ್ನೀರ್ ಸಮೇತ. ಸ್ವಲ್ಪ ಭಾಳ ಮೆತ್ತಕ್ಕಾಗ್ಯದ, ಗಂಜಿ ಆದಂಗೆ ಆಗ್ಯದ. ಅಷ್ಟೇ ಇದು ಫಸ್ಟ್ ಟ್ರೈ ಫೇಲ್ ಆಯ್ತು ಪಾಪ, ಬಟ್ ಪರವಾಗಿಲ್ಲ. ಓಕೆ, ಇದೇನು ಹಾಕ್ಬಿಡೈತೆ ಮೊಸರನ್ನ ಮಾಡೋಮಂತ, ಅದಿಷ್ಟೇ ಸಾಕಲ್ಲ ಸುಮ್ಮನೆ. ಹಾಂ ಪರವಾಗಿಲ್ಲ, ಟ್ರೈ ಮಾಡಿದ್ದಾಳೆ, ಅಭಿಷೇಕ್ ಮಾಡಿದಾಳೆ, ಕಷ್ಟಪಟ್ಟು ಮಾಡಿದ್ದಾಳೆ ಅಭಿಷೇಕ್.